ಇವತ್ತು ನಾನು ನಮ್ಮ ಅತ್ತೆ ಇಬ್ರು ಆಕ್ಟ್ ಮಾಡ್ತಿಲ್ಲ ಮಾಡ್ಕೊಂಡವ್ರೆ ಇಲ್ಲ ಇಲ್ಲ ನಾವು ಕೆಟ್ಟದ್ ಮಾತಾಡ್ತೀವಿ ಕಕ್ಕ ತಿಂತೀವಿ ಅಂದ್ರೆ ಅದ್ ನಿಮ್ಮನೆ ಬಾ. ಮೇಕಪ್ ಎಂದು ಮಾಡ್ಕೊಂತವ್ರೆ. ನೀವ್ ಆಂಟಿ ಯಾರೋ ಗೊತ್ತಿಲ್ಲ ಅಲ್ಲ ನಿಮ್ಗೆ. ಈಗ ಕೆಲವೊಂದ್ ಸಂದರ್ಭ ಅವ್ರಿಗೆ ಗೊತ್ತು ಅವ್ರು ಅನ್ಕೊಂಡಿದ್ ನಡೆಯಲ್ಲ ಅಂತ. ಅಲ್ಬೇಡ ಅನ್ನು ಅಲ್ಬೇಲ್ಲ ಇನ್ಮೇಲೆ ಅಲ್ಬಾಲ್ದು. ಬರೀ ಇದೆ ಎಷ್ಟು ಸರಿ ರಕ್ತ ಬರ್ಸ್ಕೊಂಡು ನಿಂಗೆ ಗೊತ್ತಾ? ಎಲ್ಲರೂ ಹಾಕೊಂಡಿರ್ತಾರೆ. ಅದಕ್ಕೆ ಎಲ್ಲಾರು ರಕ್ತ ಬಂದ್ರು ನಂದು ಬಂದು ಬಿಡ್ಬೇಕು. ನೀನ್ ನೋಡ್ಬಿಡ್ಬೇಕು ನನ್ ರಕ್ತ. Hello beautiful people, welcome back to my YouTube channel, Vedha Ramakrishna YouTube channel. ಸೊ ಇವತ್ತು ನಾನು ನಮ್ಮ ಅತ್ತೆ ಹೊರಗಡೆ ಶೂಟ್ಗೆ ಹೋಗ್ತಾ ಇದ್ದೀವಿ ಆಸ್ ಯೂಶುವಲ್. ಬಟ್ ಇವತ್ತು ನಾನು ನಮ್ಮ ಅತ್ತೆ ಇಬ್ರು ಆ್ಯಕ್ಟ್ ಮಾಡ್ತಿಲ್ಲ, ನಾವಿಬ್ರು ಸೇರಿ ಅದ್ರ ಜೊತೆಗೆ ನನ್ನ ತಮ್ಮನೂ ಸೇರಿ, ಯಾಕಂದರೆ ಕ್ಯಾಮ್ರಾಮ್ಯಾನ್ ಅವರೇ. ಸೊ ನಾವು ಇಷ್ಟು ಜನ ಸೇರಿ ಇನ್ನೂ ಇಬ್ಬರು ಸ್ಪೆಷಲ್ ಆರ್ಟಿಸ್ಟ್ನ ಅಂದರೆ ಅವ್ರ ಪರ್ಫಾರ್ಮೆನ್ಸ್ನ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಒಬ್ಬರನ್ನ ಆಲ್ರೆಡಿ ನೀವು ನನ್ನ ವಿಡಿಯೋ ನೋಡಿದ್ದೀರ, ಇನ್ನೊಬ್ರು ಫ್ರೆಶ್ ಕಮರ್ ಅಂತ ಹೇಳ್ಬೋದು. ಸೊ ಅವರಿಬ್ರು ಪ್ರಿಪೇರ್ ಆಗಕ್ಕೆ ಹೇಳಿದ್ದೀವಿ. ಈಗ ನಾವಿಬ್ಬರು ಪ್ರಿಪೇರ್ ಆಗ್ತಾ ಇದ್ದೀವಿ, ಅಂದರೆ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅತ್ತೆ ಎಲ್ಲ ಅವ್ರ ಮನೇಲಿ ರೆಡಿ ಆಗ್ತಾ ಇದ್ದಾರೆ. ಮುಗಿಸ್ಕೊಂಡು ನಮ್ಮ ಅತ್ತೆನೂ ಅವ್ರ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಂದರೆ ಲೊಕೇಶನ್ಗೆ ಹೋಗ್ಬೇಕು. ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಇವತ್ತು ನಾನು ಶೂಟ್ ಮಾಡ್ತಾ ಇರೋದು ಫಾರ್ ದ ಸೆಕೆಂಡ್ ಟೈಮ್ ಚೈಲ್ಡ್ ಆರ್ಟಿಸ್ಟ್. ಅಂದರೆ ಫಸ್ಟ್ ಟೈಮ್ ನಾನು ಒಂದು ಹುಡುಗಿ ಜೊತೆ ಆಲ್ರೆಡಿ ಶೂಟ್ ಮಾಡಿದ್ದೆ. ನಾನು ಹೇಳಿದ್ನಲ್ಲ ಒಂದ್ಸರಿ ನನ್ನ ವೀಡಿಯೋ ನೀವು ನೋಡಿರ್ತೀರಾ ಅಂತ. ಸೊ ಅವ್ರ ಜೊತೆ ಇನ್ನೊಬ್ಬರು. ಸೊ ಮಕ್ಕಳ ಜೊತೆ ಸ್ವಲ್ಪ ಶೂಟ್ ಮಾಡೋದು ಹೆವಿ ಕಷ್ಟ. ಅಂದರೆ ಅವ್ರಿಗೆ ಹೆಂಗೆ ತೊಗೊತಾರೆ ಅದೆಲ್ಲ ಏನೂ ಇರಲ್ಲ. ಬಟ್ ಸ್ಟಿಲ್ ಅವ್ರಿಗೇನು ನಾವೇನು ತೋರಿಸ್ಕೊಡ್ತೀವಿ ಅದನ್ನು ಮಾಡ್ತಾರೆ. ಅದೊಂದು ಎಕ್ಸ್ಪೀರಿಯನ್ಸ್. ಲಾಸ್ಟ್ ಟೈಮ್ ಅಂತೂ ಚೆನ್ನಾಗಿತ್ತು, ಯಾಕಂದರೆ ಅವ್ರು ಸಖತ್ತಾಗಿ ಮಾಡಿದರು. ಈ ಸರಿ ಅವ್ರ ಜೊತೆ ಇನ್ನೊಬ್ಬರು ಚೈಲ್ಡ್ ಆರ್ಟಿಸ್ಟ್ ಇದ್ದಾರೆ, ಅವ್ರು ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಯಾಕೆ ನಾನೇ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇರೋದು. ನೋಡಬೇಕು ಶೂಟ್ ಹೆಂಗಾಗತ್ತೆ ಅಂತ. ಮತ್ತೆ ಇನ್ನು ಮೇಕಪ್ ಮಾಡ್ಕೊಂಡವ್ರೆ ಇಲ್ಲ. ಓಕೆ ಸಾರಿ, ಮೇಕಪ್ ಎಂದು ಮಾಡ್ಕೊತವ್ರೆ. ಇಲ್ಲಿ ನಮ್ಮ ಅತ್ತೆಗೂ ನನಗೂ ಒಂದು ಜಗಳ. ನಮ್ಮ ಅತ್ತೆ ಅಪ್ಡೇಟ್ ಆಗಿಲ್ಲ ಅಂತ, ನಾವು ಆಗಿದ್ದೀವಿ, ನಮ್ಮಷ್ಟೇ ಆಗ್ಬಿಡ್ಲಿ ಬೇರೆಯವರು ಅಂತ. ನೀವೇನೋ 1% ಅಪ್ಡೇಟ್ ಆಗ್ಬಿಟ್ಟು ಜಾಸ್ತಿ ಮಾತಾಡ್ತಿದ್ದೀರಾ ಅಂತ. ತಡಿಯೋ, ಅರ್ಜೆಂಟ್ ಅವನಿಗೆ ಪೇಷನ್ಸೇ ಇಲ್ಲಲ್ಲ. ನೀವು ಫಸ್ಟು ಬಟ್ಟೆ ಕಂಡ ಯಪ್ಪ, ಅವಾಗ ನ್ಯಾನ್ಸಿ ನೀಟಿಂಗ್ ಹಾಕ್ಬಿಟ್ಟಿದ್ರು ಬಟ್ಟೆ ಕೊಡು. ಏನೇನು ಇಷ್ಟ ಹಾಕೋದು ಕೂದ್ಲು ಇಷ್ಟೊಂದು ಬೆಳ್ಳಗಾಗ್ಬಿಟ್ಟೈತೆ ಎಂದೆ. ನಂಗೂ ನಮ್ಮ ಅತ್ತೆಗೆ ಒಂದು ಜಗಳ. ನಮ್ಮ ಅತ್ತೆ ಅಪ್ಡೇಟ್ ಆಗಿಲ್ಲ ಅಂತ, ಅವ್ರ ಪ್ರಕಾರ ಅವ್ರು ಆಗವ್ರೆ ಅಂತ. ನನ್ನಷ್ಟೇ ಆಗ್ಲಿ ಅಲ್ಲ. ನಾನೇನ್ ಹೇಳೋದು, 1% ನೀನ್ ಅಪ್ಡೇಟ್ ಆಗಿರೋದು, ಅದಕ್ಕೆ ಶೋ ಆಫ್ ಮಾಡ್ತಿದ್ಯಾ ಅಂತ. ಆ 1% ಇವ್ರು ಏಂತಕ್ಕೆ ಅಪ್ಡೇಟ್ ಆಗಿರೋದು ಗೊತ್ತಾ? ಏನೋ ನಾವು ಬುದ್ಧಿ ಬೆಳೆಸ್ಕೋಬೇಕು ಅನ್ನೋ ಕಾರಣದಿಂದ ಅಲ್ಲ. ಈಗ ಕೆಲವೊಂದ್ ಸಂದರ್ಭ ಅವ್ರಿಗೆ ಗೊತ್ತು ಅವ್ರು ಅನ್ಕೊಂಡಿದ್ ನಡೆಯಲ್ಲ ಅಂತ, ಅವಾಗ ಬ್ಲೆಂಡ್ ಆಗಿದ್ದೀವಿ ಅಂತ ಶೋ ಆಫ್ ಅಷ್ಟೇ. ಮುಚ್ಚು, ಯಾಕೆ ಅನ್ಕೊಂಡಿದ್ ನಡಿಯಲ್ಲ? ನಾವ್ ಹಿಂಗ್ ಹೇಳ್ಬೇಕಂದ್ರೆ ಹಿಂಗೆ ಆಗ್ಬೇಕು. ನಮ್ಮನೇಲಿ ಏನು ಅಷ್ಟೊಂದು ನಾವೇನು ದಡ್ರಾಗಿ ಬೆಳೆಸಿಲ್ಲ ನಾವು. ಎಷ್ಟ್ ಚೆನ್ನಾಗಿ ಹೇಳ್ತಾಳ. ಇದು ನಮ್ಮಂಗೆ ಅಪ್ಡೇಟ್ ಆಗ್ಲಿ, ಬರೀ ನಮ್ಮಂಗೆ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲಾರುನು. ಮಹೇಶ ಬರ್ಲಿ ಇರು, ಹೇಳ್ಬೇಕು. ಅವ್ನ್ ಹೇಳ್ಬಿಡ್ಲಿ ನೋಡೋಣ. ನಮ್ಮಮ್ಮ ನೀನೇನ್ ಬ್ಲಾಕ್ ಮೇಲ್ ಮಾಡ್ತೀಯ ಇವಾಗ್ಲೇ? ಸರಿ ಇವಾಗ್ಲೇ ಕೇಳು. ಅವ್ನ್ ಸಾಧಕ್ ಹೋಗೋಣ, ನಿನ್ಗೆ ಸಣ್ಣ ಮಾಡಕ್ ಬಿಡೋಣ. ನನ್ನಷ್ಟೇ ಅರ್ಥ ಮಾಡ್ಕೊಳ್ಳಿ ಸಾಕು ಜನ. ಎಷ್ಟು ನಾನು ಅಪ್ಡೇಟ್ ಆಗಿದ್ದೀನಿ ಅಂದ್ರೆ ಇನ್ನ ಆಗ್ಬೇಕು. ಇನ್ನ ಏನು ಕಕ್ಕ ತಿಂತೀನಿ ಹೋಗ್ತೀನಿ ಅಲ್ಲ, ನನ್ಲೆ ಕಕ್ಕ ಇನ್ನು ಅದೊಂದು ಹೇಳ್ಬೇಕಷ್ಟೇ. ನಾನು ಕಕ್ಕ ತಿಂತೀನಿ ಒಳ್ಳೇದ್ ಮಾತಾಡು. ಅದೇ ಅಪ್ಡೇಟ್ ಆಗೋ ಅಂದ್ರೆ ಏನ್ ಬರೀ ನೀನ್ ಹೇಳಿದ್ದೇನಾ? ಅಲ್ಲ, ನಾವೇ ಅಂತ ಮಾತುಗಳು ಆಡಲ್ಲ. ಅಯ್ಯೋ ಅಮ್ಮ. ಅಲ್ಲ, ನಾವು ಒಳ್ಳೇದ್ ಮಾತಾಡ್ರಮ್ಮ, ಒಳ್ಳೆ ತಿಂದ್ರಮ್ಮ ಅಂತ ಹೇಳ್ತೀವಿ. ಇಲ್ಲ ನಾವು ಕೆಟ್ಟದ್ ಮಾತಾಡ್ತೀವಿ ಕಕ್ಕ ತಿಂತೀವಿ ಅಂದ್ರೆ ಅದ್ ನಿಮ್ಮನೆ ಬರ, ನಾವೇನ್ ಮಾಡಕ್ಕಾಗುತ್ತೆ? ಓಲಿ ಹಣೆ ಬರೋನಾದ್ರೂ ಬಿಟ್ಬಿಡ್ತಾರ. ಆಯ್ತು, ಈಗ ನೀವ್ ಹಣೆ ಬರ ಅಂತ ಹೇಳಿದಿರಲ್ಲ, ಸರಿ ಆಯ್ತು, ನಾವ್ ನಮ್ಮಿಷ್ಟದಂಗೆ ಮಾಡ್ತೀವಿ. ಹಣೆ ಬರ ನಮ್ ಕಣ್ಮುಂದೆ ಇರ್ಬಾರ್ದು, ಹೊಂಟ ಬಿಡ್ಬೇಕು ಎತ್ತಗನ. ಇದು ಬ್ಲಾಕ್ ನಮ್ ಕಣ್ಮುಂದೆ ನಡೀತಾ ಇದೆ, ಸಹಿಸ್ಕೊಳಕ್ಕಾಗಲ್ಲ. ಬ್ಲಾಕ್ ಮೇಲ್. ಯಾವ ಬ್ಲಾಕ್ ಮೇಲೂ ಇಲ್ಲ, ಬ್ಲೂ ಮೇಲೂ ಇಲ್ಲ. ಬ್ಲೂ ಮೇಲ್ ಎಲ್ಲ ಇರಲ್ಲ, ಇದು ಬ್ಲಾಕ್ ಮೇಲ್ ಅಂತಾನೆ ಅನ್ನೋದು. ಇಲ್ಲ ಎಮೋಷನಲ್ ಬ್ಲಾಕ್ ಮೇಲ್, ಮಾನಸಿಕ ಹಿಂಸೆ. ಯಾರೋ ಮಾನಸಿಕ ಹಿಂಸೆ ಕೊಡ್ತಿಲ್ಲ ನಾವು. ಹೆಂಗ್ ಗೊತ್ತಾ? ಇಷ್ಟ ಇದ್ರೆ ಇಷ್ಟ ಇದೆ ಅನ್ಬೇಕು, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅನ್ಬೇಕು. ಇವ್ರು ನಡ್ಗೋಡೆ ಮೇಲೆ ದೀಪ, ಏನೋ ನೀನ್ ಇಷ್ಟ ಮಾಡು, ಸರಿ ಆಯ್ತು ನಮ್ ಇಷ್ಟ ಬಂದಂಗ್ ಮಾಡೋಣ ಅಂದ್ರೆ ಅದು ನಮ್ಮ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ಇಂಥ ಡೈಲಾಗ್ಗಳು. ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತಲ್ಲ, ನಮ್ಮ ಮುಂದೆ ತಪ್ಪು ನಡೀತಾ ಇದ್ರು ತಪ್ಪು ನಾವ್ ಅನ್ಕೊಂಡಿದ್ ಮಾಡ್ಬಿಟ್ರೆ ತಪ್ಪ.
ನಮ್ಗೆ ಕೆಲವೊಂದೊಂದು ಇಷ್ಟ ಆಗಲ್ಲ ನೀವು ಮಾಡೋದು. ಅದಕ್ಕೆ ಆದ್ರೆ ನಮ್ಗೆ ಅದೇ ಸರಿ ಅನ್ಸುತ್ತೆ, ಮಾಡ್ಬಾರ್ದಾ? ಅದು ಲೀಗಲಿನೂ ಕರೆಕ್ಟ್ ಆಗೇ ಇರುತ್ತೆ, ಜಸ್ಟ್ ನಿನಗೆ ಎಮೋಷನಲಿ ತಪ್ಪನ್ಸಿರುತ್ತೆ ಅಂದ್ರೆ ನೀವೇನ್ ನಾವ್ ಮಾಡ್ತೀರಾ ಅಂದ್ಕೊಳ್ರಿ. ಆ ಕೆಲವೊಂದೊಂದೇ ಇಡಿಸ್ತಾ ಇದ್ದಾಗ ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ರಿ, ಹಾಳಾಗೋಗ್ರಿ ನಮ್ಗೆ ಏನೊಂದು ಸುಮ್ಮನೆ. ಅದ್ಲು ಒಳ್ಳೇದೇಳ, ಸರಿ ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ, ಆ ಮನ್ಸಿಲ್ಲ ಹಾಳಾಗೋಗ್ರಿ. ತಪ್ಪು ನಡೀತಿದ್ರು ಮಾಡಿರ್ತೀನಿ, ನಾ ಮಾಡ್ತೀನಿ. ತಪ್ಪಲ್ಲ ಕಣತೆ, ತಪ್ಪಲ್ಲ ಅಂತ ನನ್ಗೆ ಅರ್ಥ ಆಗದ್ ನಿನಗೆ ಅರ್ಥ ಆಗಲ್ಲ, ಹಂಗಂತ ನೀನ್ ಅರ್ಥ ಮಾಡ್ಕೊಂಡಿರೋದೇ ತಪ್ಪು ಅನ್ನಂಗಿಲ್ಲ. ಹಂಗೇನೆ ನನ್ನ ಇಷ್ಟಪಡೋದ್ ನೀನ್ ಇಷ್ಟಪಡಕ್ ಆಗಲ್ಲ, ನಾನ್ ಇಷ್ಟಪಡೋದೇನ್ ಕ್ರೈಮ್ ಅಲ್ಲ ಅನ್ನೋದಾದ್ರೆ ಅದ್ ತಪ್ಪೇ ಅಲ್ಲ, ನೀನ್ ಒಪ್ಕೋಬೇಕು. ಅದು ಬಿಟ್ಟು ನೀನ್ ತಪ್ಪೇ ಮಾಡ್ತಿರೋದು ಅಂತ ಹೇಳ್ಬಾರ್ದು. ನಾನು ಹೇಳ್ತೀನಿ ಬಳೆ ಹಾಕೊಂಡು ಹೂ ಮುಡ್ಕೊ ಅಂತ, ನೀವ್ ಮುಡ್ಕಂತೀಯಾ? ನನಗೆ ಅನ್ನಿಸ್ದಾಗ ನಾನು ಮುಟ್ಕೊಂತೀನಿ, ಅದಕ್ಕೆ ಕಿತ್ತೋದೋಳು ನೀನು. ಇದೆಲ್ಲ ಇದೇ ಹೇಳ್ತಾ ಇರೋದು, ಇದೇ ಇವಾಗ ಈಗ ಈಗಿನ ಜನರೇಷನ್ ಅಲ್ಲೂ ಅಲ್ಲ, ಇದರ ಸ್ವಲ್ಪ ಹಳೆ ತಲೆಗಳ ಪ್ರಾಬ್ಲಮ್. ನನ್ನ ಕಡೆ ತಿರುಗಿಸು. ಇವಾಗ ನೀನ್ ಮಿಡ್ಡಿ ಹಾಕತಿಯಾ ಚಡ್ಡಿ ಹಾಕತಿಯಾ ಒಪ್ಕೊಂತೀನಿ. ಅಟ್ಲೀಸ್ಟ್ ನಮ್ಮ ಆಸೆ ಎಲ್ಲಾನ ದೇವಸ್ಥಾನಕ್ಕೆ ಹೋದಾಗ ಚೂಡಿದಾರ ಹಾಕೊಳ್ಳೋದು. ನಾನು ಅವಾಗ ಚೂಡಿದಾರ ಬಿಡು, ಚೂಡಿದಾರ ಎಲ್ಲಾರು ಹಾಕೋತಾರ, ನಾನು ಹಾಕತೀನಿ ಬಿಟ್ಟಾಕೋದು. ಒಂದ್ ದೇವಸ್ಥಾನಕ್ಕೆ ಹೋದಾಗ ಒಂದೆರಡು ಬಳೆ ಹಾಕೊಂಡು ಒಂದೇ ಒಂದು ಹೂವು ಇಟ್ಕೊಂಡು ತಲೆಗೆ, ಅದು ಎಷ್ಟು ಲಕ್ಷಣ. ನೀನ್ ಬುದ್ಧಿಗೆ ಚೂಡಿದಾರ ಹಾಕೊಳ್ಳಲ್ವಾ, ಕುಂಕುಮ ಇಟ್ಕೊಳ್ಳಲ್ವಾ, ಬಟ್ಟೆ ಇಟ್ಕೊಳ್ಳಲ್ವಾ, ಏನ್ ಏಟ್ ಇಷ್ಟ ನಾನು ಇಲ್ಲ, ಬಳೆ ಹಾಕಬೇಕು. ಅದೇ ಒಂದೇ ಒಂದು ಬ್ರೆಸ್ಲೆಟ್ ಹಾಕೋದು, ನನ್ಗೆ ಹೂವ ಇಷ್ಟ ಇಲ್ಲ. ಹಾಕೊಂಡಿದ್ ನಾನು ಜನ್ಮದಲ್ಲೇ ನೋಡಿಲ್ಲ. ಜನ್ಮ ಅಲ್ಲ ಅದು ಜನ್ಮದೇನೆ ನೋಡಿಲ್ಲ. ಕಾಲ್ ಚೈನ್ ಎಲ್ಲ ಕಾಲ್ ಕಿತ್ತಾಕುತ್ತೆ ನನ್ಗೆ. ಎಷ್ಟು ಸರಿ ರಕ್ತ ಬರ್ಸ್ಕೊಂಡು ನಿಂಗೆ ಗೊತ್ತಾ? ಹಾಕೊಂಡಿರ್ತಾರೆ, ಅದಕ್ಕೆ ಎಲ್ಲಾರು ರಕ್ತ ಬಂದ್ರು ನಂದು ಬಂದ್ಬಿಡ್ಬೇಕು, ನೀನ್ ನೋಡ್ಬಿಡ್ಬೇಕು ನನ್ನ ರಕ್ತ ನೋಡ್ಬಿಡ್ಬೇಕು. ಯಾಕೆ ಬರುತ್ತೆ ರಕ್ತ? ಏನ್ ನೀನ್ ಒಬ್ಳದೇ ನಾ ಓಡಾಯ್ತಾ ಇರ್ತೀನಿ, ಅವಾಗ ಎರ್ಚೋಯ್ತದೆ ಚರ್ಮ. ಯಾಕೆ ಓಡಾಯ್ತಿದ್ರಿ? ಯಾಕೆ ಇರೋರ್ದೆಲ್ಲ ಎರ್ಚಾಯ್ತದ? ಓಡಾಯ್ತಾ ಇರ್ತೀನ, ಕಾಲ್ ಡಿಶುಮದಾಗ ಚರ್ಮ ಎಬ್ಬೊಯ್ತದ, ಅವಾಗ ನನ್ ರಕ್ತ ನೋಡ್ಬೇಕು. ಯಾರ್ದು ಎಬ್ಬೋಗಲ್ವಾ? ಹಂಗಾದ್ರೆ ಎಲ್ರದ್ದು ಎಬ್ಬೇಕು, ನಂದು ಎಬ್ಬೋಗ್ಬಿಡ್ಬೇಕಾ? ನನ್ ರಕ್ತ ನೋಡ್ಬಿಡ್ಬೇಕು ನೀನು. ಮುಚ್ಚು, ಹಂಗಂತಲ್ಲ, ಎಲ್ರು ಹಾಕೊಂಡಂಗ್ ನೀನು ಹಾಕೋಬೇಕು. ಅಟ್ಲೀಸ್ಟ್ ಹಬ್ಬಗಳಲ್ಲಿ ಹಾಕೋ, ಬಾಕಿ ಅದು ಗಲ್ ಇಷ್ಟ ಆಗಲ್ಲ. ಅದಕ್ಕೆ ನೀನ್ ಎಣ್ಣೆ ಅಲ್ಲ ಅನ್ನೋದ್ ನನ್ನ ಇಷ್ಟ. ಅದಕ್ಕೆ ನಾನ್ ನಿನ್ಗೆ ಹೇಳೋದು ಎಣ್ಣೆ. ಅದೇ ನನ್ನ ಇಷ್ಟ ಬಂದಂಗ್ ನಾನು ಇದ್ಬಿಟ್ರೆ ಈ ತರ ಕಂಪ್ಲೇಂಟ್ಗಳು ಕೇಳ್ಬೇಕಾಯ್ತದೆ. ಅಯ್ಯೋ ನಾನು ಕೇಳಿ, ನಾನು ಎಣ್ಣೆ ಗುಟ್ಬೇಕಂತ ನಾನು ಯಾರಿಗಾದ್ರೂ ಅಪ್ಲಿಕೇಶನ್ ಹಾಕಿದ್ನಾ? ಗಾಡ್ ಗಿಫ್ಟ್ ಯಾರು ಹಾಕಿರಲ್ಲ. ಯು ಶುಡ್ ಟೇಕ್ ಇಟ್. ಯು ಲೈಕ್ ಇಟ್ ಆರ್ ನಾಟ್. ನಿನ್ನ ಕರ್ಮ ಹುಟ್ಟಿದೀಯ, ನನ್ನ ಕರ್ಮಕ್ಕೆ ನಾನು ಹುಟ್ಟಿದೀನಿ, ನಿನ್ ಕರ್ಮಕ್ಕೆ ನೀನ್ ಹುಟ್ಟಿದೀಯ. ಅದು ಒಳ್ಳೆ ಮತ್ತೆ ಹೇಳಲ್ಲ. ಏನೋ ದೇವ್ರು ದೊಡ್ಡ ಮನ್ಸ ಮಾಡಿ ನಮ್ಗೊಂದ್ ಮನುಷ್ಯನ್ ಜನ್ಮ, ಅದೆಲ್ಲ ಗ್ರಾಟಿಟ್ಯೂಡ್ ಇರ್ಬೇಕಮ್ಮ. ಓ ಅಮ್ಮ, ನಿಮ್ಮ ಹತ್ರ ಇದ್ದೈತಲ್ಲ ಸಾಕು. ಇದಕ್ಕಿಂತ ಜಾಸ್ತಿ ಆಯ್ತಲ್ಲ. ಆಟಿಟ್ಯೂಡ್ ಅಲ್ಲ, ಗ್ರಾಟಿಟ್ಯೂಡ್. ಅದೇ ಗ್ರಾಟಿಟ್ಯೂಡ್, ಅದೇನೆ ಗ್ರಾಟಿಟ್ಯೂಡ್ ಐತಲ್ಲ, ಸಾಕ್ಬಿಡು. ಹಂಗಾರೆ ಮೀನಿಂಗ್ ಗೊತ್ತು, ಆಟಿಟ್ಯೂಡ್ಗೂ ಗ್ರಾಟಿಟ್ಯೂಡ್ಗೂ ಬೇಕಂತ ಹೇಳ್ತಿದ್ಯಾ? ಒಪ್ಕೊಳ್ಳದೆ ಇರೋರ ಹತ್ರ ನಾವೇನ್ ಮಾಡಿದ್ರು ಒಪ್ಸಕ್ಕಾಗಲ್ಲ. ಇದಕ್ಕಿಂತ ಜಾಸ್ತಿ ಮುತ್ತಾರ ಜಗಳಗಳಾಗೋಯ್ತಪ್ಪ. ಅದಕ್ಕೆ ಬೇಗ ಕಟ್ ಮಾಡು, ಬೇಗ ನಡಿ, ನಡಿ ಕಟ್ ಮಾಡ್ಬೇಕಂತೆ. ರೀಲ್ ಮಾಡಿ ನಡಿ. ನಿನ್ ಟಿವಿ ಹಾಕೊಂಡ್ರೆ ನಾನು ಆಫ್ ಮಾಡ್ಬೇಕು. ನಿಂದ ಏನೇನೋ ಮಾಡಿದೀನಿ. ರೋಡಲ್ಲಿ ಅಲ್ಲಿ ಹೊಸ್ಲತ್ರ ಬಿದ್ದಿತ್ತು 2 ವಾಲೆ ಎತ್ತಿಕ್ಕಿದೀನಿ. ತಣಕ್ ಚರಂಡಿಗೆ ಸಿಗ್ಬೇಕಾಯ್ತು. ಎಲ್ಲೈತೆ? ಅಲ್ಲೈತ್ ನೋಡು. ಎಲ್ಲಿ ಬಂದ್ಬಿಡ್ತಾಳೆ, ಬಿಸಾಕ್ಬಿಟ್ಟು ಹೊಂಟೋಗ್ಬಿಡ್ತಾಳೆ. ನೋಡು, ಥ್ಯಾಂಕ್ ಯು. ಅಲ್ಲಿ ಬಿದ್ದಿತ್ತು. ಥ್ಯಾಂಕ್ ಯು. ಏನೇನ್ ಜೋಪಾನ ಮಾಡ್ತೀನಿ. ಇವಳೊಂದು ಟಿವಿ ಸ್ವಿಚ್ ಆಫ್. ಥ್ಯಾಂಕ್ ಯು. ನಮ್ಮತ್ತೆ ಬೇಕರಿಲಿ ಏನೋ ತಗೊಳಕ್ ಹೋದ್ರು, ನಂಗೆ ಗೊತ್ತು ಅವ್ರಿಗೆ ನಾನು ಹೆಲ್ಪ್ ಬೇಕು ಅಂತ. ಬರಲ್ಲ ಅದಕ್ಕೆ ಏನು ಬೇಡ ಅಂತ ಹೋದ್ರು. ಅದಾದ್ಮೇಲೆ ಕರೆದಾದ್ಮೇಲೆ ನಾನು ಒತ್ತಿರೋ ನಂಬರ್ ಕರೆಕ್ಟಾಗಿ ಅಮೌಂಟ್ ಹಾಕಿದ್ದೀನಿ ಅಂದರು. ಹ್ಞೂ ಅಂದೆ. ಗೆಟ್ ಲಾಸ್ಟ್ ಅಂದರು. ಸೊ ನನಗೆ ಅಜೀಬ್ ಮಾಡಿಬಿಟ್ರು ಅಲ್ಲಿವರೆಗೂ ಕರೆದು. ಅದು ಅಲ್ಲದೆ 2 ಸರಿ ಏನಾದ್ರು ಪೇ ಮಾಡಿಬಿಡಿ ಏನಾದ್ರು ಡೌಟಲ್ಲೇ ಮತ್ತೆ ಯೋಚನೆ ನಡೀತಿದೆ. ಆಮೇಲೆ ಕ್ಲಾರಿಫೈ ಮಾಡಿದೆ ನಾನು. ಮತ್ತೆ ಗಾಡಿ ಓಡಿಸೋದ್ರೆ ಬಿಸಿ ಆಗ್ಬಿಟ್ಟದೆ. ನಮ್ಗೆ ಗಾಡಿ ಕೊಡ್ಸೇ ಇಲ್ಲ ನೀವು. ನೋಡು ಒಂಚೂರು ಫಿಗರ್. ನಾನು ಕಾಣ್ತಾನೆ ಇಲ್ಲ. ಕಪ್ಪು ಕತ್ಲೆ ಹೈಸ ಎಲ್ಲ ಲೇಡಿ ಬಾಂಡ್ಸ್ ಕೆಳಗಡೆ ಇದಾರಲ್ಲಪ್ಪ. ಈ ಆಂಟಿ ಯಾರೋ ಗೊತ್ತಿಲ್ಲ ಅಲ್ಲ ನಿಮ್ಗೆ? ಈ ಆಂಟಿ ಇವಾಗ ಬೇಕು ಬಂತು. ಇವಾಗ ಬಡುಕಂದ್ರು ನೋಡು. ಏನ್ರಿ ಹಿಡ್ಕೊಳಕ್ಕೆ ಏನೋ ಬೆಳಕ್ ಬತ್ತೈತೆ, ಹಿಡ್ಕೊಂಬಿಡೋಣ ಅಂತಲ್ಲ. ಮುಟ್ಬೇಡ.
ಈಗ ನೋಡಿ ಇಲ್ಲಿ ನಮ್ಮ ಆರ್ಟಿಸ್ಟ್ ರೆಡಿ ಇದ್ದಾರೆ, ಒಬ್ರು ಬ್ಯಾಗ್ ಹಾಕೊಂಡು ರೆಡಿ ಇದ್ದಾರೆ, ಇನ್ನೊಬ್ರು ರೋಡಲ್ಲಿ ಏನೋ ಆಟ ಆಡ್ತಿದಾರಂತೆ. ಸೊ ಅವ್ರನ್ನ ಕರ್ಕೊಂಬರೋದಕ್ಕೆ ಇನ್ನಿಬ್ರು ಹೋದ್ರು. ಇವ್ರಿಗೆ ಯಾವುದೇ ಪ್ರಿಪ್ರೇಷನ್ ಮಾಡಿದೆ ಡೈರೆಕ್ಟಾಗಿ ಅಲ್ಲಿ ಕ್ಯಾಮ್ರಾ ಮುಂದೆ ನಿಲ್ಲಿಸ್ತೆ. ಹುಡುಗಿ ಬಗ್ಗೆ ಏನೋ ಒಂದು ಗ್ಯಾರಂಟಿ ಇತ್ತು, ಯಾಕಂದ್ರೆ ಅವ್ರು ಮೊದಲೇ ವರ್ಕ್ ಮಾಡಿದ್ದು. ಹುಡುಗ ಹೆಂಗೋ ಏನೋ ಅನ್ಕೊಂಡೆ, ಬಟ್ ಪರವಾಗಿಲ್ಲ, ಅವನು ತುಂಬ ಚೆನ್ನಾಗಿ ಮಾಡ್ದ. ಅವತ್ ಮಾಡ್ದಲ್ಲ ಕೃಷಿ, ಹಂಗ್ ಮಾಡಪ್ಪ, ನಗ್ಬೇಡ. ಸ್ಪೈಲ್ ಕೊಡ್ಬಾರ್ದು, ಇಬ್ರು ಸೀರಿಯಸ್ ಆಗಿರ್ಬೇಕು. ಹಾ ಹೇಳ್ರಿ ಈಗ ಬೇಗ. ಈಗಲೇ ಸೌಂಡ್ ಮಾಡ್ತಾರೆ. ದಿಶಾ ನಗ್ಬಾರ್ದು. ಇವಾಗ ಹೆಂಗಾಯ್ತು ಮಕ್ಕ ಹಂಗೆ ಹೇಳು. ಯಾಕೋ ಅಳ್ತಿಗೆ, ಸುಮ್ಮನಿರೋ ಅನ್ನು. ಹಾ ನಗ್ಬೇಡ. ರೆಡಿ, ಸ್ಟಾರ್ಟ್. ಡೈಲಾಗ್ ಹೇಳು. ಸ್ಮೈಲ್ ಮಾಡ್ಬಿಡ ಕೃಷ್ಣ, ಸೂಪರ್. ಅವಾಗ ಹೆಂಗ್ ಮಾಡ್ತಾ ಹಂಗೆ ಮಾಡಿ. ರೆಡಿ, 3, 2, 1 ಸ್ಟಾರ್ಟ್. ಸೂಪರ್. ಅವನು ನೋಡು, ನಗ್ಬೇಡ ನಗ್ಬೇಡ. ಅವನು ನೋಡು, ಅವ್ನು ಸೀರಿಯಸ್ ಆಗಿ ನೋಡ್ತಾ ಹಂಗೆ ನೋಡು. ಕೊಡಿ. ಕೊಡಿ. ನನ್ನ ನೋಡ್ಬಿಡು, ಅವನ್ನ ನೋಡು, ಅವನ್ನ ನೋಡು, ಅವನ್ನ ಮಾತ್ರ ನೋಡು. ಕೊಡಿ ಇವಾಗ, ಕೊಡಿ. ಆರುಷ್ ಅವಳನ್ನ ನೋಡು. 3, 2 ರೆಡಿ, ರೆಡಿ, 3, 2 1 ಸ್ಟಾರ್ಟ್. 1-2 ಅವರ್ ಸರ್ಕಸ್ ಮಾಡಿದ್ಮೇಲೆ ಕಂಪ್ಲೀಟಾಗಿ ನಮ್ಮ ರೀಲ್ಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಶೂಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇದು ಕಂಪ್ಲೀಟ್ ಬೇಸ್ಡ್ ಈ ಮಕ್ಳ ಮೇಲೆ ಇರಲಿಲ್ಲ, ಇದು ಪ್ರೀವಿಯಸ್ ಪೋರ್ಷನ್ ಬೇರೆನೇ ಇದೆ. ಅದನ್ನು ಶೂಟ್ ಮಾಡಿ 3 ವಾರ ಆಗಿತ್ತು. ನನಗೆ ಈ ಮಕ್ಳ ಡೇಟ್ ಸಿಕ್ಕಿರಲಿಲ್ಲ, ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇರಲಿಲ್ಲ. ಹಾಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ಆ ಪೋರ್ಷನ್ ಶೂಟ್ ಆಗಿ ಒಂದು 3 ವೀಕ್ಸ್ ಆದಮೇಲೆ ಈ ಮಕ್ಳ ಪೋರ್ಷನ್ ನಾನು ತೊಗೊತಾ ಇರೋದು. ಈ ಸರಿ ಸ್ವಲ್ಪ ಗ್ರಿಷಾ ಕಾನ್ಷಿಯಸ್ ಆಗಿಲ್ಲ, ಅಂದರೆ ಗರ್ಲ್ ಕ್ಯಾರೆಕ್ಟರ್ ಏನಿದ್ದಾರೆ. ಯಾಕಂದರೆ ಮನೆಯವರು ಆಲ್ಮೋಸ್ಟ್ 8 ಮೆಂಬರ್ಸ್ 6-8 ಮೆಂಬರ್ಸ್ ಅಂದರೆ ಡೈರೆಕ್ಟಾಗಿ ಅವ್ರು ಹೆಂಗೆ ಮಾಡ್ತಾರೆ ಅಂತ ನೋಡೋ ಎಕ್ಸೈಟ್ಮೆಂಟಲ್ಲಿ ಅವರು ಬಂದು ನಿಂತಿದ್ರು. ಅವಳು ಸ್ಟಾರ್ಟಿಂಗ್ ಸ್ವಲ್ಪ ಟೆನ್ಷನ್ ಆಗ್ತಿತ್ತು, ಬಟ್ ಹೋಗ್ತಾ ಕರೆಕ್ಟ್ ಮಾಡ್ಕೊಂಡ್ಲು, ಎಲ್ಲ ಆರಾಮಾಗಿ ಮುಗೀತು. ಹುಡುಗ ಕ್ಯಾರೆಕ್ಟರ್ ಅಷ್ಟೇ ಸ್ಟಾರ್ಟಿಂಗ್ ಅವ್ನಿಗೆ ಇರಿಟೇಟ್ ಆಗ್ತಾ ಇತ್ತು ಬ್ಯಾಗಿಂದ ಎಲ್ಲ. ಆಮೇಲೆ ಅವನು ಈಸಿ ಆದ ಮಾಡೋದಕ್ಕೆ. ಬರೀ ಇದೆ ಏನಾ ಸಾಕ ಸಮಾಧಾನನಾ? ಈಗ ಸೈಕಲು ಬಿಟ್ರೆ ಬಾಟು ಬಾಲು. ಹೇಳು, ಏನ್ ಡೈಲಾಗ್ ಹೇಳ್ತೀಯ ಹೇಳು. ಕ್ಯಾಮ್ರಾಮನ್ ರೆಡಿ, ಹೇಳು. ಸರಿಯಾಗಿ ಹೇಳಲ್ಲ ನೀನು, ಆಕ್ಟಿಂಗ್ ಮಾಡಲ್ಲ ಸರಿಯಾಗಿ. ನಂಗೆ ನಾನು ಅಕ್ಕಂಗೆ ಹೇಳ್ತೀನಿ. ಆಹಾ, ಅವನಿಗೆ ಹೇಳ್ಕೊಟ್ರೆ ಅವಳು ಇವಳಿಗೆ ಹೇಳ್ಕೊಡ್ತಾನಂತೆ. ಅವ್ನು ಇವಳಿಗೆ ಹೇಳ್ಕೊಡ್ತಾನಂತೆ. ಯಾಕೆ ಅಳ್ತೀಯ ನೀನು ಅನ್ನೋಳಿಗೆ? ಯಾರು ಕಲ್ತೆ ನೀನು? ಯಾಕೆ ಹೇಳ್ತೀಯ? ಯಾಕೆ ಅಳ್ತೀಯ ಗ್ರಿಷಾ? ಸುಮ್ಮನೆ ಅಂತ ಹೇಳ್ತಾಳ ಅಂತ ಅವಳಿಗೆ. ಅಲ್ಬೇಡ ಅನ್ನು. ಅಲ್ಬೇಲ್ಲ, ಇನ್ಮೇಲೆ ಅಲ್ಬಾರ್ದು, ಸರಿನಾ? ಸರಿ, ಡೈಲಾಗ್ ಆಯ್ತಾ? ಡೈಲಾಗ್ ಆಯ್ತಾ? ಖುಷಿನಾ? ಹಾ, ಬೈಕ್ ಕೊಡು. ಬಾಯ್ ಬಾಯ್ ಹೇಳ. ಹಾಂ, ನಿಲ್ಸಿ ಗಾಡಿ ನಿಲ್ಸಿ. ಹಾಂ, ಡೈಲಾಗ್ ಹೇಳಿ. ನಿಮ್ಮ ಮಾಮ್ಸ್ನ ಏನಂತ ಕರಿತೀಯ ಹೇಳು. ಮಾಮ ಅನ್ಬಾರ್ದು, ಮಹೇಶ್ ಮಾಮೂನ್ ಏನಂತ ಕರಿತೀಯ? ಮಾಮ್ಸ್. ಏನಂತ? ಮಾಮ್ಸ್. ಇನ್ಮೇಲೆ ಅನ್ನಂಗಿಲ್ಲ ಅವನ ಮಾಮ ಅಂತ, ಮಾಮ್ಸ್ ಅನ್ಬೇಕು. ಮಹೇಶ್ ಮಾಮ ಎಲ್ಲ ನಮ್ಮ ಮಹೇಶ್ ಮಾಮ ನಮ್ಮನೆಲ್ಲ ಅವನೇ. ಅವ್ರ ಮಾಮ್ಸ್ ಎಲ್ಲವ್ರೆ? ಮಾಂಸನ್ ಮಾತ್ರ ಕರೆದ್ರೆ ನನಗೆ ಕರೆದೇನಾ? ಅಜ್ಜಿನ ಕರೆದ್ರೇನಾ? ಮಾಂಸ ಮತ್ತೆ ಕರ್ಕೊಂಡೋಗಿ ಬಿರಿಯಾನಿ ಆಯ್ತಾಯ್ತು, ಜಗಳ ಬೇಡ. ಹೇಳಿದ್ದೀನಿ. ನೀನ್ ತಿನ್ನಲ್ವಾ ಪಾನಿಪುರಿ?
ಅರ್ಜಿತ್ ಕ್ಯಾಚ್ ಹಿಡಿ ನೀನು ನಾವು ಹಿಡಿ ಎಲ್ಲ ಔಟ್ ಆಗ್ತಿಲ್ವಲ್ಲ. ಸರು ನೀನು ಬಾರಪ್ಪ. ಓಹೋ ಎಷ್ಟು ರನ್ ಇದು? ಎಷ್ಟು ರನ್? ರನ್ ಎಷ್ಟು? ರನ್ ಎಷ್ಟು? ಅಲ್ಲಿಂದ ಹಾಕೋ ಗೋಲು. ಹಾ, ರೆಡಿ ರೆಡಿ ರೆಡಿ. ಮೇಲೊಡಿಯೋ. ಆಯ್ತು ಇಟ್ಟು ಅವಾಗ ಬಿಟ್ಟಿನಿ. ನೀನು ಔಟ್ ಅಂದ್ರೆ ಔಟು. ನೀನು ಮೇಲ್ ಹೊಡಿತಲ್ಲ ಹೋಗು. ಔಟ ನೀನ್ ಹಂಗಾದ್ರೆ? ಹೋಯ್ತು ಹೋಯ್ತು. ಕೊಡ್ರಿ ರುದ್ರಾಂಶ್. ಅವ್ನು ಔಟ್ ಮಾಡ್ದೆ ಕೊಡು, ನಾನೇ ಔಟ್ ಮಾಡೋದು ಅವನ್ನ. ಮಾಡು. ಔಟ್. ಔಟೆ ಇಲ್ಲ, ನೀನು ಔಟೆ ಕೊಡು. ಔಟೆ ಔಟೆ ಔಟ್ ಅಷ್ಟೇ ನೀನು. ಆಯ್ತು ಇಸ್ಕೊ ಔಟ್ ಆಡು. ಅಷ್ಟೇ, ಔಟ್ ಅಷ್ಟೇ ನೀನು. ಆಯ್ತು ಇಸ್ಕೊ ಆಡು. ಇಲ್ಲ ನೋಡಿ ಇಲ್ಲಿ. ತಗೋ, ಬ್ಯಾಟ್ ಇಸ್ಕೊ. ಆಯ್ತು ಇಸ್ಕೊ ಬ್ಯಾಟ್. ಔಟೆ ಕಣ. ಇಲ್ಲ ಔಟ್ ಇಲ್ಲ, ತಗೋ ಹೋಗು. ಆಡು. ಆಯ್ತು, ನಾನು ಆಡ್ತೀನಿ ಕೊಡು. ನಾನು ಆಡ್ತೀನಿ ಕೊಡು. ನಾನು ಆಡ್ತೀನಿ ಕೊಡು. ಅವ್ನು ಯಾವ ನೋಡ್ಬೇಡ. ಈಗ ಔಟು, ಈಗ ಔಟು. ಔಟು ಔಟು ಔಟು. ನೀನು ಔಟು, ನಂಗೆ ಗೊತ್ತಿದೆ. ನೀನು ಔಟು, ನೀನು ಔಟು, ನೀನು ಔಟು ಕೊಡು ನನಗೆ. ಬಾಲ್ ಹಾಕಿ ಈಗ ನನಗೆ. ಹಾಂ, ನನ್ ಬಾಲ್ ಹಾಕು. ನೀನು ಔಟ್ ಆಯ್ತಾ ನೀನು? ಇರಿ ಏನು ಕರೆಕ್ಟಾಗಿ ಹೇಳು. ಮುಂದೆ ಬಂದಿರ್ದೆ ಅಂತ. ಹೋಗಿ ನೀನು ಅಲ್ಲೇ ಮುಚ್ಕೊಡುವ ಇರೋ. ಏ ಕರೆಕ್ಟಾಗಿ ಹಾಡ ಅರ್ಜೆ. ನೀನು ಔಟ್ ಆದೆ ತಾನೇ? ನೀನು ಔಟ್ ಆದೆ ತಾನೇ? ಹಾಂ, ಆಡಿ ಆಡಿ. ನೀನು ಔಟು ತಾನೇ? ನೀವು ಸುಮ್ಮನೆ ಯಾಕೆ ಕಲ್ತೀಯ ನೀನು? ಬ್ಯಾಡ್ ಬಾಯ ನೀನು ಔಟ್ ತಾನೇ? ಏಯ್ ಆಡ್ಬೇಕಂತೆ ಇರು. ಆಯ್ತು ಹೋಗಿ ಎತ್ಕೋ ಬ್ಯಾಟು. ಹಾಂ, ಹೊಡಿ. ನೀನು ಔಟ್ ತಾನೆ? ನೀನು ನಿನ್ಕೊ, ನೀನು ಔಟ್ ತಾನೆ? ನೀನು ಔಟ್ ತಾನೆ? ಹಿಂಗೆಲ್ಲ ಆಟ ಹಿಡಿಬಾರ್ದು. ಬ್ಯಾಡ್ ಬಾಯ್ ನೀನು. ನೀನು ಬಾರ ನೀನು. ಅವ್ನು ಬ್ಯಾಡ್ ಬಾಯ್, ನೀನು ಗುಡ್ ಬಾಯ್. ಬಾ ಬ್ಯಾಟ್ ತಗೊಂಬಂಗನೆ. ಇದು ಮನ್ವಿ ಅನ್ಸುತ್ತೆ. ನೋಡಿ ಬ್ರೋ. ಈಗ ಔಟ್ ಆಯ್ತು. ಔಟು ಔಟು. ಎದ ಔಟ್ ಎದ. ನೀನು ಔಟ್ ಅಷ್ಟೇ. ನೀನು ಹತ್ರ ಅಷ್ಟೇ. ನೀನು ಔಟ್ ಅಷ್ಟೇ. ನೀನು ಔಟ್ ಅಷ್ಟೇ. ಹೆಂಗೆ ಆಡೋದು? ಹೆಂಗೆ ಆಡೋದು? ಹೆಂಗೆ ಆಡೋದು? ಔಟು. ಚೆರಿ ಔಟ್. ಕಂಪ್ಲೀಟಾಗಿ ಎಲ್ಲ ಶೂಟ್ ಮುಗಿಸ್ಕೊಂಬಂದ್ವಿ. ಶೂಟು ಆಯಿತು, ಮಕ್ಳ ಜೊತೆ ಆಟ ಆಡಿದ್ದು ಆಯಿತು. ಆದರೂ ಕ್ರಿಕೆಟ್ ಆಡಬೇಕಾದ್ರೆ ಅವನ್ನ ರೇಗ್ಸೋದ್ರಲ್ಲಿ ಒಳ್ಳೆ ಮಜಾ ಸಿಕ್ತು. ನೀವು ಹೆಂಗೋ ಗೊತ್ತಿಲ್ಲ, ಬಟ್ ನಾನು ಯೂಶ್ವಲಿ ಚಿಕ್ಕ ಮಕ್ಳ ಜೊತೆ ಆಟ ಆಡೋದ್ಕಿಂತ ಅವ್ರನ್ನ ರೇಗಿಸಿ ಅಳ್ಸೋದ್ರೆ ಅಂದರೆ ಅಷ್ಟೊಂದು ತೀರ ಅಲ್ಲ, ಸ್ವಲ್ಪ ಅಳ್ಸೋದ್ರಲ್ಲಿ ಇಷ್ಟ ಆಗತ್ತೆ ನಂಗೆ. ಅವ್ರಿಗೆ ರೇಗಿಸಿ ಅವ್ರು ಕೋಪ ಮಾಡ್ಕೊತಾ ಇರ್ತಾರಲ್ಲ, ಆಗ ಹೆವಿ ಮಜಾ ಸಿಗುತ್ತೆ. ನಾನು ಸ್ವಲ್ಪ ಆ ಥರ ಈಗ ದಾರಿಲಿ ಯಾರಾದರೂ ಮಕ್ಳನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ಸಪೋಸ್ ನಾನು ಅವ್ರ ಹಿಂದೆ ಹೋಗ್ತಿದ್ದೆ, ಏನೇನೋ ಮುಖ ಮಾಡಿಬಿಟ್ಟು ಅವ್ರಿಲ್ಲ ಗಾಬರಿ ಆಗಬೇಕು,
ಇಲ್ಲ ಅಳಬೇಕು, ಆ ಥರ ಮಾಡ್ತೀನಿ. ಕರೆಕ್ಟಾಗಿ ಅವ್ರ ಅಮ್ಮ ನನ್ನ ನೋಡೋ ಟೈಮ್ಗೆ ಏನೂ ಆಗೇ ಇಲ್ಲ ಅನ್ನೋ ಥರ ಹೋಗ್ತೀನಿ. ನಾನು ಈ ಥರ ಸುಮಾರು ಮಾಡ್ತೀನಿ. ಸೊ ಇವತ್ತಿನ ಶೂಟ್ ಹಿಂಗಿತ್ತು, ಇವತ್ತಿನ ದಿನಾನೂ ಹೀಗಿತ್ತು. ಟೋಟಲ್ ಎಲ್ಲ ನಾವು ಅಂದ್ಕೊಂಡಂಗೆ ಶಾರ್ಟ್ಸ್ ಎಲ್ಲ ಪಕ್ಕಾ ಆಗಿ ತೊಗೊಂಡ್ವಿ. ಬಟ್ ಅವರ ಮಕ್ಕಳು ಕೂಡ ಆದಷ್ಟು ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಸ್ಯಾಟಿಸ್ಫೈಡ್. ಅವ್ರಿಗೇನೂ ಒಂದು ಪ್ರಾಕ್ಟೀಸ್ ಇಲ್ಲದೆ ಅಷ್ಟು ಮಾಡಿರೋದೇ ದೊಡ್ಡ ಹೆಚ್ಚು. ಪ್ಲಸ್ ನಾನು ಬೇರೆ ಏನೂ ಪ್ರಿಪ್ರೇಷನ್ ಮಾಡೇ ಇಲ್ಲ. ಅವ್ರಿಗೆ ನಾನು ಅಲ್ಲೇ ಬಂದು ಹೇಳ್ಕೊಡ್ತೀನಿ. ಯಾಕಂದರೆ ಜಾಸ್ತಿ ಸ್ಟ್ರೆಸ್ ಮಾಡಿದ್ರೆ ಅವರು ಮರ್ತೋಗ್ಬಿಡ್ತಾರೆ ಅಂತ, ಅಥವಾ ಫುಲ್ ಕಾನ್ಷಿಯಸ್ ಆಗಿಬಿಡ್ತಾರೆ ಅಂತೇಳಿ ನಾನೇನು ಪ್ರಿಪೇರ್ ಮಾಡಬೇಕು ಅಂತಲೂ ನನಗೆ ಅನಿಸಿದೆ. ಡೈರೆಕ್ಟಾಗಿ ಅಲ್ಲೇ ತೊಗೊಳ್ಳೋಣ ಅಂದ್ಕೊಂಡೆ, ಹಾಗೆ ತೊಗೊಂಡೆ. ಸೊ ಚೆನ್ನಾಗೆಲ್ಲ ಬಂದಿದೆ. ಈಗ ವಿಡಿಯೋ ಎಡಿಟ್ ಮಾಡಿದ್ಮೇಲೆ ನೋಡಬೇಕು ಹೇಗೆ ಬಂದಿದೆ ಅಂತ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೆಲ್ಲಕ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಆದಷ್ಟು ಈ ಕಾಲೇಜು ಅದು ಇದ್ರ ಮಧ್ಯೆ ಆದಷ್ಟು ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ, ನಾನು ಅಷ್ಟು ರೆಗ್ಯುಲರ್ ಇಲ್ಲ ವ್ಲಾಗ್ಸ್ ಹಾಕೋದ್ರಲ್ಲಿ, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್.